ನಾವು ದಾಂಪತ್ಯವನ್ನ ಸಂಭ್ರಮಿಸಿದ್ರೆ ದಾಂಪತ್ಯ ನಮ್ಮನ್ನ ಸಂಭ್ರಮಿಸುತ್ತೆ. ನನ್ನಿಂದ ಈ ಕಾರ್ಯಕ್ರಮಕ್ಕೆ ಒಂದಷ್ಟು ಕಳೆ ಹೆಚ್ಚಿದ್ರೆ ಅದೇ ನನ್ನ ಸೌಭಾಗ್ಯ ಅಂತ ಅನ್ಕೋತೀನಿ. ಜೀವನದಲ್ಲಿ ಏನೇ ಬೆಂಕಿ ಬಿರುಗಾಳಿ ಬಂದ್ರು ಪ್ರೀತಿಸಿದವಳನ್ನ ತನ್ನ ಎದೆಯಲ್ಲಿಟ್ಕೊಂಡು ತನ್ನ ಪ್ರಾಣವ ಕಾಪಾಡ್ತಾನೆ ನಾವು ನಿಜವಾದ ಪ್ರೇಮಿ. ಜೀವಕ್ಕೆ ಜೀವ ಕೊಡುವಂತಹ ಜನುಮದ ಜೋಡಿಗೆ ನಾನು ಯಾವತ್ತೂ ಕನಸು ಮನಸ್ಸಲ್ಲಿ ನೆನೆಸಿರ್ಲಿಲ್ಲ ನಾನೊಂದು ಹೀರೋಯಿನ್ನ ಮದುವೆ ಆಗ್ತೀನಿ. ನಾನು ಯಾವತ್ತೂ ತಿಂಕೆ ಮಾಡಿರಲಿಲ್ಲ. ಹಾಲು ಜೇನಿನಂತಹ ಆಲ್ ಟೈಮ್ ಜೋಡಿಗೆ ವಿದೌಟ್ ಗೀತಾ ಮಿತ್ರ ಇಲ್ವೇ ಇಲ್ಲ. ಜಸ್ಟ್ ಮ್ಯಾರಿಡ್ ಜಾಲಿ ಜೋಡಿಗೆ ಎಂಗೇಜ್ ಆಗಿರುವಂತಹ ಯಂಗ್ ಜೋಡಿಗೆ ಒಂದು ಹೆಸರು ಮುಂಚೆನೆ ಕೀರ್ತಿ ಇತ್ತು, ಬಟ್ ಈ ಕಿರಿಕ್ ಬಂದ್ಮೇಲೆ ಆ ಕೀರ್ತಿ ಜಾಸ್ತಿ ಆಗಿದ್ದು. ಸರಸ ವಿರಸ ಸಮರಸವನ್ನ ಬೆಸೆದಂತಹ ಹಿರಿಯ ಜೋಡಿಗೆ ದಾಂಪತ್ಯಕ್ಕೆ ತನ್ನಂತಾನೆ ಏನು ಅರ್ಥ ಅಂತ ಇರೋದಿಲ್ಲ. ಮದುವೆ ಆದವರೆಲ್ಲರೂ ಅವ್ರ ದಾಂಪತ್ಯಕ್ಕೊಂದು ಅರ್ಥ ಅವರೇ ಕೊಡಬೇಕು. ಪ್ರತಿಯೊಬ್ಬರಿಗೂ ಜೋಡಿ ನಂಬರ್ 1 ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ, ಸುಸ್ವಾಗತ. ನನ್ನ ಮೊದಲನೇ ಪ್ರಶ್ನೆ ನಿಮ್ಮಿಬ್ರಿಗೂ, ಟೇಸ್ಟ್ ಅಲ್ಲಿ ನಿಮ್ಮಿಬ್ರಿಗೂ ಯಾವ್ದಿಷ್ಟ? ಸೊ ಚಾಟ್ಸ್ ಅಲ್ಲಿ ನಿಮ್ಮಿಬ್ರಿಗೂ ಏನಿಷ್ಟ? ಟೋಟಲಿ ಆಪೋಸಿಟ್ ಆಗಿದೆ. ಆಪೋಸಿಟ್ ಅಟ್ರಾಕ್ಟ್. ನಾಗಲೋಕದಿಂದ ನಾಗ ಮಾನವ ಬರ್ತಾ ಇದ್ದಾನೆ. ಒಂದ್ ನಿಮಿಷ, ಯಾವ ಹಾವು ನೀವು? ನಿಮ್ಮಿಬ್ರು ಕಾಂಬಿನೇಷನ್ ಹೇಗೆ ವರ್ಕೌಟ್ ಆಯ್ತು? ಬಿಕಾಸ್ ನನಗೆ ಹೈಟ್ ಇರೋ ಹುಡುಗ ಬೇಕಿತ್ತು. ಯಾಕೆಂದ್ರೆ ಅವ್ರು ಯಾವಾಗ್ಲೂ ತಲೆ ತಗ್ಸ್ ನೋಡ್ತಾರೆ, ನಾನು ತಲೆ ಎತ್ ನೋಡ್ತೀನಿ ಅಂತ. ಇವ್ರಿಗೆ ಕಿರಿಕ್ ಅನ್ನೋ ಒಂದು ಹೆಸರು ಇದೆಯಲ್ಲ, ಅದು ನಿಮ್ಗೆ ಹೇಗೆ ಅನ್ಸುತ್ತೆ? ಸ್ಟಾರ್ಟಿಂಗ್ ನಾನು ಅವ್ರನ್ನ ನೋಡಿದ್ದು ನನ್ನ ಕಾಲೇಜಲ್ಲಿ ನಾನು ಪಾಸ್ ಆಗ್ತದೆ, ನಾನು ತಿರುಗಿ ಸರ್ನ ನೋಡ್ಬೇಕಿತ್ತು. ನಾನು ಮಾಡಿದ್ದು ಒಂದೇ ಒಂದು ತಪ್ಪೇನಂದ್ರೆ ಕೀರ್ತಿ ನೋಡೋದು. ನಾನು ಇದುವರೆಗೂ ಒಂದು ಹುಡುಗಿನೂ ಕಣ್ಣೆತ್ ನೋಡೇ ಇಲ್ಲ ಸರ್. ಬರೀ ಕೈ ಹಿಡ್ಕೊಂಡು ಎಳ್ದಿರೋದಷ್ಟೇ ಇವರು. ನನ್ನ ಎದೆ ಬಗ್ದು ಅದ್ರಲ್ಲಿ ಒಂದು ಆರ್ಟ್ ಶೇಪ್ ಹಾಕಿ ನಿಮ್ಮನ್ನ ಕೊನೆವರೆಗೂ ಚೆನ್ನಾಗಿ ನೋಡ್ಕೊತೀನಿ ಕಣ್ರಿ. ಸರ್, ಇದು ದೊಡ್ಡಮ್ಮ ಅಲ್ವಾ? ದೊಡ್ಡಮ್ಮಲ್ಲ, ಅವರಮ್ಮ. ಮನೆಯಲ್ಲಿ ತುಂಬಾ ಸ್ಟ್ರಿಕ್ಟ್, ಯಾರು ಓಡ್ ಹೋಗಿ ತಪ್ಕೊಳ್ಳಿ. ಎಲ್ಲರೂ ತಂದೆ ಇಷ್ಟ ಆಗ್ತಾರ ಅಥವಾ ತಾಯಿ ಇಷ್ಟ ಆಗ್ತಾರ? ತುಂಬಾ ಜನ ಆ ಮನುಷ್ಯನಲ್ಲಿ ಏನ್ ನೋಡ್ದೆ ಅಂತ ನೀನ್ ಮದ್ವೆ ಆದೆ, ನನಗೇನ್ ಒಂದ್ ಹೋಪ್ ಕಾಣ್ತು ಅನ್ನೋದನ್ನ ಐ ಆಮ್ ಸ್ಟಿಲ್ ಜಸ್ಟ್ ವೇಟಿಂಗ್ ಆ ದಿನಕ್ಕೋಸ್ಕರ. ನಿಜ ಹೇಳತೇನೆ ಗೆಳತಿ. ದೇವ್ರನ್ನೆಲ್ಲ ಫೋಟೋದಲ್ಲಿ ನೋಡಿರ್ತಾರೆ, ಟಿವಿಲಿ ನೋಡಿರ್ತಾರೆ, ಗುಡಿಗೆ ಹೋಗಿ ನೋಡಿರ್ತಾರೆ. ಆದ್ರೆ ಇವತ್ತು ನಿಜವಾಗ್ಲೂ ದೇವ್ರನ್ನ ನನ್ನ ಎದುರುಗಡೆ ನನ್ನ ಹೆಂಡ್ತಿಲಿ ನೋಡ್ಬಿಟ್ಟೆ ಸರ್. ಲವ್ ಯು ಚಿನ್ನ, ಲವ್ ಯು. ಕಿವಿ ಕೊಟ್ಟ ಕೇಳ ಗೆಳತಿ. ಸಾಧಾರಣ ಕರಿ ಕಲ್ಲು ಬಂಡೆ ತರ ಇದ್ದಂತ ಮನುಷ್ಯನ ಇವತ್ತು ನಾನು ಏನಾದ್ರೂ ಸಾಧನೆ ಮಾಡಿದ್ರೆ ಅದರ ಸಿಂಹ ಪಾಲು ನನ್ನ ಹೆಂಡತಿ ಇದೆ, ನನ್ಗೆ ಗೀತಂತೆ. ಪವಿತ್ರ ನಮ್ಮ ಪ್ರೀತಿ, ಪವಿತ್ರ ನಮ್ಮ ಪ್ರೀತಿ. ನನ್ನ ಇಡೀ ಕುಟುಂಬವನ್ನ ದುಡಿದು 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 ಕಟ್ಟಿದ್ದು ಕಲ್ಪನಾ. ನನ್ನ ಮರೆತು ನೀ ಹೆಂಗ ಇರತಿ, ಈ ಜೀವನ ಹೆಂಗ ಕಳಿತಿ. ನನ್ನನ್ನು ಅವಳು ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ಅವಳು ಹೇಗಿದ್ದಳು ಹಾಗೆ ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ಮ್ಯೂಚುಲಿ ಒಬ್ರನ್ನೊಬ್ರು ಗೌರವಿಸೋದು. ನನ್ನ ಮರೆತು ನೀ ಹೆಂಗ ಇರತಿ. ನಾನು ಇವ್ರ ಮೇಲೆ ಏನಾದ್ರು ಬೇಜಾರು ಮಾಡ್ಕೊಂಡಿದ್ರೆ ನಾನು ಕೇಳಕ್ ಬಿಡಲ್ಲ. ಹಾಡು ಹೇಳಿದ ತಕ್ಷಣ ಇವಳು ಹೆಂಗಿದ್ರು ಈ ಜೀವನ ಹೆಂಗ ಕಳಿತಿ.
ಕೃಷ್ಣಣ್ಣ, ರುಕ್ಮಿಣಿ ಅಮ್ಮ ಹಾಗೂ ರಾಧಮ್ಮ ಇವರ 50 ವರ್ಷಗಳ ದಾಂಪತ್ಯದ ಜರ್ನಿಯನ್ನ ನಾವೆಲ್ಲರೂ ಜೋರಾಗಿ ಸಂಭ್ರಮಿಸೋಣ. ಆದರ್ಶ ಚೆನ್ನಾಗಿದ್ರೆ ಮಾತ್ರ ಆ ಬದುಕಿಗೆ ಒಂದು ಅರ್ಥ, ಇಲ್ಲಂದ್ರೆ ಬದುಕು ಸತ್ತೋಗ್ಬಿಡತ್ತೆ. ಹಾಗೆ ಸಾಧನೆ ಬದುಕು ಎರಡೂ ಮುಖ್ಯ. ಗಂಡ ಯಾವತ್ತು ಹೆಂಡತಿ ಮುಂದೆ ಮಗುವಾಗಿರ್ಬೇಕಂತೆ, ಮಕ್ಕಳ ಜೊತೆಲಿ ಜೋಕರ್ ಆಗಿರ್ಬೇಕಂತೆ. ಅವಾಗ್ಲೇ ಅವ್ನ ಲೈಫಲ್ಲಿ ಹೀರೋ ಆಗೋದಕ್ಕೆ ಸಾಧ್ಯ. ನನಗೆ ನೀನು ನಿನಗೆ ನಾನು ಅನ್ನುವಂಥ ಈ ಜೊತೆಗೂಡುವಿಕೆ ಯಾವಾಗ್ಲೂ ಇದ್ದೇ ಇರಬೇಕು. ಆದ್ರಿಂದನೇ ಈ ಜೋಡಿ ನಂಬರ್ 1 ಅಂತ ಕಾರ್ಯಕ್ರಮ ಒಂದು ಮಾದರಿ ಕಾರ್ಯಕ್ರಮ ಆಗ್ಲಿ ಹೇಳಿ ನಾನು ಜೋಡಿ ನಂಬರ್ 1 ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಜೀವಕ್ಕೆ ಜೀವ ಕೊಡುವಂತಹ ಜನ್ಮದ ಜೋಡಿಗೆ, ಹಾಲು ಜೇನಿನಂತಹ ಹಾಟ್ ಜೋಡಿಗೆ, ಜಸ್ಟ್ ಮ್ಯಾರಿಡ್ ಜಾಲಿ ಜೋಡಿಗೆ, ಎಂಗೇಜ್ ಆಗಿರುವಂತಹ ಯಂಗ್ ಜೋಡಿಗೆ, ಸರಸ ವಿರಸ ಸಮರಸವನ್ನ ಬೆಸೆದಂತಹ ಹಿರಿಯ ಜೋಡಿಗೆ, ಮೋಸ್ಟ್ ವೆಲ್ಕಮ್ ಟು ಜೋಡಿ ನಂಬರ್ 1. Co-powered by Nippon Paint, Hair Care Vijay, Dazzler Eterna, Special Partner Sudarshan Family Store, Nirma Advanced Detergent, Digital Streaming Partner Z5. ಕರ್ನಾಟಕಕ್ಕೆ ಅಡ್ಡಬಿದ್ದೆ ನಾನು ನಿಮ್ಮ ಶ್ರೀಮಾನ್ ಅರ್ಜುನ್ ಜನ್ಯ. And ನಾನು ನಿಮ್ಮ ಕೋಮಲ ಕುಮಾರಿ ಅನುಶ್ರೀ. ಕುಮಾರಿನ ಯಾವಾಗ ಮೇಡಮ್ ಕುಮಾರಿ ಆದ್ರು ನೀವು? ನಾ ಅವಾಗಿಂದಾನು ಕುಮಾರಿನೇ. ಹೌದಾ? ಅದಕ್ಕೆ ನೀವೇ ಜವಾಬ್ದಾರಿ. ಜನೇಜಿ, ಈ ಜೋಡಿ ನಂಬರ್ 1ಗೆ ನೀವು ಕೂಡ ನಮ್ಗೆ ಜೋಡಿಯಾಗೆ ಬಂದಿರ್ತೀರಾ ಅನ್ನೋ ನಂಬಿಕೆ. ಅಕ್ಕ ಎಲ್ಲಿದ್ದಾರೆ? ಗೀತಕ್ಕ. ಹಲೋ ಕುಮಾರಿ, ಒಂದ್ ನಿಮಿಷ ಬನ್ನಿ. ಅದೇ ಅಕ್ಕ ಬನ್ನಿ ಇಲ್ಲಿ ನನ್ನ ಪಕ್ಕ ಒಂದ್ ನಿಮಿಷ. ಅಕ್ಕನವರು ಯಾವ ಶೋ ಅಂತ ಕೇಳಿದ್ರು, ಜೋಡಿ ನಂಬರ್ 1 ಅಂತಂದೆ. ನೀನ್ ಮೊದ್ಲೇ ಕೇಳಿ ನಿನಗ್ ಜೋಡಿ ಯಾರು ಅಂತ ಕೇಳಿದ್ರು. ಏನ್ ಮಾಡಿ? ಅಲ್ಲ, ನಿಮ್ ಜೋಡಿ ಯಾರು ಅಂತ ಕೇಳಿದ ತಕ್ಷಣ ನೀವ್ ಅನು ಅಂದ ತಕ್ಷಣ ಅವ್ರಿಗೆ ತುಂಬಾ ಖುಷಿ ಆಗಿರುತ್ತಲ್ಲ. ಅನುಕ್ಷಣ ಯೋಚಿಸದೆ ಗಂಟು ಮೂಟೆ ಕಂಕಳು ಗಿಟ್ಟು ಮನೆಯಿಂದ ಓಡಿಸಿದ್ರು ಮೇಡಮ್. ಅಲ್ಲೋಡಿ ಮೇಡಮ್, ನಂದು ಗಂಟು ಮೂಟೆ ಸೈಡಲ್ಲಿದೆ ಮೇಡಮ್. ಈ ತರ ಶೈನಿಂಗ್ ಶೇರ್ವಾನಿ ಹಾಕೊಂಡು ಗಂಟು ಮಟ್ಟೆ ಜೊತೆ ಬಂದಿರುವಂತ ಏಕೈಕ ವ್ಯಕ್ತಿ ಜನ್ಯಾಜಿ ನೀವೇ. ಈಗ ಜನ್ಯಾಜಿ ಮೇನ್ ವಿಷಯಕ್ಕೆ ಬರೋಣ, ಓಕೆನಾ? ಜೋಡಿ ನಂಬರ್ 1 ಈ ವೈಭವದ ಬಗ್ಗೆ ಹೇಳಲೇಬೇಕು ಅಲ್ವಾ ಮೇಡಮ್? ಈ ಶೋನಲ್ಲಿ ದಾಂಪತ್ಯದ ಸಾಂಗತ್ಯವನ್ನ, ಬಾಂಧವ್ಯದ ಸೌಂದರ್ಯವನ್ನ, ಟ್ರೆಡಿಷನಲ್ ವ್ಯಾಲ್ಯೂಸ್ ಅನ್ನ ಎಲ್ಲ ಒಟ್ಟಿಗೆ ಒಂದೇ ವೇದಿಕೆಯಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ. That's right. ಇಲ್ಲಿ ಸಂಬಂಧಗಳನ್ನ ಅಭಿನಯಿಸಲ್ಲ, ಅನುಭವಿಸ್ತೀವಿ. ಇಲ್ಲಿ ಬರುವಂತಹ ಜೋಡಿಗಳಲ್ಲಿ ಜಸ್ಟ್ ಮ್ಯಾರಿಡ್ ಜೋಡಿ ಇರ್ತಾರೆ, ಹೊಸ ಬಾಳಿನ ಹೊಸಿಲಲ್ಲಿ ನಿಂತಿರುವಂತಹ ಯಂಗ್ ಜೋಡಿಗಳಿರ್ತಾರೆ, ಜೀವಕ್ಕೆ ಜೀವ ಕೊಡುವಂತಹ ಜನ್ಮದ ಜೋಡಿಗಳು ಕೂಡ ಇರ್ತಾರೆ, ಸಂಸಾರದ ಅನುಭವವನ್ನ ಸವಿಯನ್ನ ಕಂಡಂತಹ ಹಿರಿಯ ಜೋಡಿಗಳು ಕೂಡ ಇರ್ತಾರೆ. ಈಗ ನಮ್ಮಿಬ್ರಿಗೆ ಜಿ ಕನ್ನಡ ವಾಹಿನಿಯವರು ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ. ಏನ್ ಮೇಡಮ್? ಮೊದಲನೇದು, ಈ ಜೋಡಿ ನಂಬರ್ 1
ದಂಪತಿಗಳ ಜೊತೆಗಿದ್ದು ಅವರ ಕಷ್ಟ ಸುಖದಲ್ಲಿ ಭಾಗಿಯಾಗುವಂತಹ ಮನೆ ಬಂಧುಗಳನ್ನ ವೆಲ್ಕಮ್ ಮಾಡುವಂತ ಜವಾಬ್ದಾರಿ. ಈ ಮನೆ ಅಂದ್ಮೇಲೆ ಹಿರಿಯರು ಇರ್ಬೇಕು, ಸಂಸಾರ ಅಂದ್ಮೇಲೆ ಬುದ್ಧಿವಾದ ಹೇಳಂತ ಅನುಭವಿಗಳಿರ್ಬೇಕು. ಇಂಥ ಅನುಭವಿಗಳನ್ನ ಆಕ್ಚುಲಿ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುವಂತಹ ಸಮಯ. ಅಂದ್ರೆ ನಮ್ಮ ಮನೆ ಬೀಗರ್ನ ನಾವು ಈಗ ವೆಲ್ಕಮ್ ಮಾಡ್ತಾ ಇದೀವಿ. ಮನೆ ಬೀಗರು ಜನ್ಯಾಜಿ ಬೇರೆ ಲೆವೆಲ್. ಇವರು ತಮ್ಮ ಸುದೀರ್ಘವಾದ ಸುಮಧುರ ದಾಂಪತ್ಯದಲ್ಲಿ ನೋವು ನಲಿವುಗಳನ್ನ ಸವಿದಂತಹ ಸಾರ್ಥಕ ಮಹಿಳೆ, ಲಾಯರ್, ಭರತನಾಟ್ಯ ಕಲಾವಿದೆ, ಅಭಿನೇತ್ರಿ, ಸ್ನೇಹ ಜೀವಿ, ಮಾಯಾಮೃಗದ ಚೆಲುವೆ. ಅಷ್ಟೇ ಯಾಕೆ KGF ನಲ್ಲಿ ಏನ್ ಮಾಡ್ತಾರೆ ನಿಮ್ಮ ಹೀರೋ ಅಂತ ಕಥೆಗೆ ಮುನ್ನುಡಿ ಬರೆದವರು ಇವತ್ತು ಈ ದಾಂಪತ್ಯದ KGFಗೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ದಾಂಪತ್ಯದ ಜೋಡಿ ನಂಬರ್ 1 ಶ್ರೀಮತಿ ಮಾಳವಿಕಾ ಅವಿನಾಶ್ ಮೇಡಮ್. ನಿನ್ನ ಹಾಡಲ್ಲಿ ರಂಗು ರಂಗೋಲಿ ಎದೆ ಕೂಡಲ್ಲಿ ಕುಡುಕಿ ಚೆಲುವಾಂತ ಚೆನ್ನಿಗರಾಯ ಕೈಯ ಹಿಡಿವನು ನಿನ್ನ ಹೆಗಲ ಮೇಲೆ ಹೊತ್ತುಕೊಂಡು ಕುಣಿದಾಡುವನು. ಮಾಳವಿಕಾ ಮೇಡಮ್, ಜೋಡಿ ನಂಬರ್ 1 ದಾಂಪತ್ಯದ ದೇಗುಲಕ್ಕೆ ನಿಮಗೆ ಪ್ರೀತಿಪೂರ್ವದ ಸ್ವಾಗತ ಮೇಡಮ್. ಧನ್ಯವಾದ. ಧನ್ಯವಾದ ಮೇಡಮ್. ನಿಮ್ಮನ್ನ ನೋಡಿದ ತಕ್ಷಣನೇ ನಾವು ಕೇಳಬೇಕಾದಂತಹ ಮೊದಲ ಪ್ರಶ್ನೆ, ಏನ್ ಮಾಡ್ತಿದ್ದಾರೆ ನಿಮ್ ಹೀರೋ? ಮೇಡಮ್ ಅದು ಒಂದ್ಸಲಿ ನೀವ್ ಹೇಳಿದ್ರೇನೆ ಚೆನ್ನಾಗಿರುತ್ತೆ ಮೇಡಮ್, ಪ್ಲೀಸ್. ಇವಾಗ ಏನ್ ಮಾಡ್ತಾನೆ ನಿಮ್ ಹೀರೋ? ಈ ಮಟ್ಟದ ಯಶಸ್ಸನ್ನ ಕಾಣುತ್ತೆ ಅಂತ ಯಾರು ಅಂದ್ಕೊಂಡಿದ್ರು? ಹೆಸರಲ್ಲೇ ಯಶಸ್ಸನ್ನ ಇಟ್ಕೊಂಡ್ ಬಿಟ್ಟಿರೋದ್ರಿಂದ ಪ್ರಾಯಶಃ ಯಶಸ್ಸು ಅನ್ನೋದು ಹುಡ್ಕೊಂಡು ಬಂದಿದೆ ಆತನನ್ನ. ಅದರ ಜೊತೆಗೆ ಈ ಹೂ ಜೊತೆಗೆ ನಾರು ಸ್ವರ್ಗ ಸೇರ್ತು ಅಂತ ನಾವೆಲ್ಲರೂ. ನಿಮ್ಮ ಹೆಸರನ್ನ ನಾವು ಯಾವಾಗ ಕರೆದ್ರು ಕೂಡ ಹಾಲು ಜೇನಿನ ತರ ನಿಮ್ಮ ಹೆಸರಿನ ಜೊತೆ ಅವಿನಾಶ್ ಸರ್ ಅವರ ಹೆಸರು ಬೆರ್ತೋಗಿದೆ. ಅಂತ ಬೆಸ್ಟ್ ಜೋಡಿ ಮಾಳವಿಕಾ ಮ್ಯಾಮ್ ಹಾಗೂ ಅವಿನಾಶ್ ಸರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಫಸ್ಟ್ ಆಫ್ ಆಲ್ ಆ ಜೋಡಿಗೆ ಒಂದು ದೊಡ್ಡ ಚಪ್ಪಾಳೆ. ಅಂಡ್ ಮೇಡಮ್, ನಿಮ್ಮ ಪ್ರಕಾರ ಬೆಸ್ಟ್ ದಾಂಪತ್ಯ ಅಂದ್ರೆ ಏನು ಮೇಡಮ್? ಸರ್ವಜ್ಞನ ಮಾತು ನೆನಪಾಗುತ್ತೆ. ಬೆಚ್ಚನೆಯ ಮನೆ ಇರಲು, ಬೆಚ್ಚಕ್ಕೆ ಹೊನ್ನಿರಲು, ಇಚ್ಛೆಯ ನರಿತ ಮಡದಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಅಂದ್ರೆ ಸರ್ವಜ್ಞನ ಕಾಲ ಯಾವುದು? ನಾವು 2022ರಲ್ಲಿದ್ದೀವಿ. ಇಷ್ಟು ಶತಮಾನಗಳಲ್ಲಿ, ಇಷ್ಟೂ ವರ್ಷಗಳಲ್ಲಿ ಪ್ರಾಯಶಃ ಬದಲಾಗದೇ ಇರುವಂಥದ್ದು ಅದೊಂದೇ, ಆ ಒಂದು ಸಂಬಂಧ. ಮತ್ತು ಆ ಸಂಬಂಧವನ್ನ ಇನ್ನೂ ಹೆಚ್ಚು ಹೆಚ್ಚು ಹಸನಾಗ್ಸೋಕೆ, ಇನ್ನೂ ಹೆಚ್ಚು ಹೆಚ್ಚು ಪ್ರೀತಿ ಭರಿತವಾಗಿಸೋಕೆ ಮತ್ತು ಒಬ್ರನ್ನೊಬ್ರು ಅರ್ಥಕೊಳ್ಳೋಕೆ ಈ ಪ್ರಯತ್ನ ಸತತವಾಗಿ ಜೀವಮಾನ ಇಡೀ ನಡೆಯುತ್ತೆ. ಈಗ ನನಗೆ ಮದುವೆ ಆಗಿ 20 ವರ್ಷಗಳಾಗಿವೆ. ನಮ್ಮ ತಂದೆ ತಾಯಿನಕ್ಕೆ ಅವ್ರಿಗೆ 52 ವರ್ಷ ಆಗಿದೆ ಮದುವೆ ಆಗಿ. 50 ವರ್ಷ ಒಟ್ಟಿಗೆ ಬದುಕೋದು ಸಾಮಾನ್ಯದ ಕೆಲಸ ಅಲ್ಲ. ಯಾವುದೇ ಇಬ್ಬರು ವ್ಯಕ್ತಿಗಳು ಒಂದು ಸೂರ್ನಡಿ ಹಲವು ವರ್ಷಗಳ ಕಾಲ ಬದುಕುವಂಥದ್ದು ಬಹಳ ದೊಡ್ಡ, ಅದೇ ಒಂದು ದೊಡ್ಡ ಸಾಧನೆ. ಆ ಸಾಧನೆಯನ್ನ ಮೆರೆಸುವಂತಹ ಈ ಜೋಡಿ ನಂಬರ್ 1. ನೋಡೋಣ ಯಾರ್ಯಾರ್ದು ಯಾವ ರೀತಿಯ ದಾಂಪತ್ಯ ಇರುತ್ತೆ, ಕಲಿಯೋಕ್ ಬಹಳ ಇರುತ್ತೆ ಅಂತ ನಾನು ಅಂದ್ಕೋತೀನಿ. ಮೇಡಮ್, ನಿಮ್ಮ ಆಗಮನ ನಿಜಕ್ಕೂ ನಮ್ಮೆಲ್ರಿಗೂ ಬಹಳ ಸಂತೋಷ ತಂದ್ಕೊಟ್ಟಿದೆ. ಒನ್ಸ್ ಅಗೈನ್ ಹಾರ್ಟಿ ವೆಲ್ಕಮ್ ಟು ಜೋಡಿ ನಂಬರ್ 1 ಮೇಡಮ್. ನೀವು ಕೂತ್ಕೊಳ್ಳಿ ಮೇಡಮ್. ಈಗ ಮತ್ತೊಬ್ರು ಬೀಗರನ್ನ ವೇದಿಕೆ ಮೇಲೆ ಸ್ವಾಗತಿಸುವಂತ ಸಮಯ. ಇವರ ಹೆಸರಲ್ಲೇ ಪ್ರೇಮ ಇದೆ. ಜನ್ಯಾಜಿ, ಇವರು ಬ್ಲಡ್ ಅಲ್ಲೇ ಲವ್ ಲೆಟರ್ ಬರೆದಂತಹ ಜೊತೆಗಾರ, ಪ್ರೇಮಿಸಿ ಮದುವೆಯಾದಂತಹ ಗುಣವಂತ. ನೆನಪಿರಲಿ, ಇವರು ಪ್ರೇಮದಲ್ಲಿ ನಂಬರ್ 1. ಲೆಟ್ಸ್ ವೆಲ್ಕಮ್ ಲವ್ಲಿ ಸ್ಟಾರ್ ಪ್ರೇಮ ಆನ್ ಸ್ಟೇಜ್ ಪ್ಲೀಸ್. ಕಣ್ಣಲ್ಲೂ ನೀನೇ ಕಣ್ಣಲ್ಲಿ
ಲವ್ಲಿ ಸ್ಟಾರ್ ಪ್ರೇಮ್ ಅವ್ರಿಗೆ ಜೋಡಿ ನಂಬರ್ 1ಗೆ ಪ್ರೇಮ ಪೂರ್ವಕವಾದ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಸರ್. ನಮ್ಮ ಎರಡನೇ ಬೀಗರು ನೀವು. ಈ ಪ್ರೀತಿ ಪ್ರೇಮನ ಹೇಳೋದಲ್ಲ, ಬದುಕೋದು, ಹಂಚೋದು. ಅಂತ ಪ್ರೀತಿ ಪ್ರೇಮನ ಹಂಚೋದಕ್ಕೆ ಬಂದಿದ್ದೀರಾ ನೀವು. ಹೇಗೆ ಅನಿಸ್ತದೆ ನೀವು ಹೇಳ್ಬೇಕು ಸರ್? ಮೊದಲನೇದಾಗಿ ಜಿ ಕುಟುಂಬಕ್ಕೆ ಒಬ್ಬ ಫ್ಯಾಮಿಲಿ ಮೆಂಬರ್ ಆಗಿ ಎಂಟ್ರಿ ಆಗ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನೆಲ್ಲ ಇಷ್ಟು ದಿನ ಟಿವಿ ಶೋ ಅಲ್ಲಿ ನೋಡಿ ನಾನು ಎಂಜಾಯ್ ಮಾಡ್ತಾ ಇದ್ದೆ. ಇವತ್ತು ಜೊತೆಯಲ್ಲಿ ವೇದಿಕೆ ಮೇಲೆ ಎಲ್ಲರೂ ಇದ್ದೀವಿ. ತುಂಬಾ ಖುಷಿ ಆಗ್ತಾ ಇದೆ. ಪ್ರೇಮ್ ಅವರೇ, ಲವ್ ಮಾಡಿ ಮದುವೆ ಆದವ್ರು ನೀವು. ಹೌದು. ಬ್ಲಡ್ ಅಲ್ಲೇ ನೀವು ಲವ್ ಲೆಟರ್ ಬರ್ದಿದ್ರಿ. ನಿಮ್ಮ ಪ್ರಕಾರ ಬೆಸ್ಟ್ ಪ್ರೇಮಿ ಅಂದ್ರೆ ಯಾರು? ಜೀವನದಲ್ಲಿ ಏನೇ ಬೆಂಕಿ ಬಿರುಗಾಳಿ ಬಂದ್ರು, ಏನೇ ತಲೆ ಹೋಗುವಂಥದ್ದಾದ್ರು, ಏನೇ ಆದ್ರೂ ಪ್ರೀತಿಸಿದವಳನ್ನ ತನ್ನ ಎದೆಯಲ್ಲಿ ಇಟ್ಕೊಂಡು ಕೊನೆಯವರೆಗೂ ಮೂರನೇವ್ರ ಮುಂದೆ ಬಿಟ್ಕೊಡದೆ ಅವಳನ್ನ ಹೀಯಾಳಿಸ್ದೆ ತನ್ನ ಪ್ರಾಣವ ಕಾಪಾಡ್ತಾನಲ್ಲ ಅವ್ನು ನಿಜವಾದ ಪ್ರೇಮಿ. ಒಟ್ನಲ್ಲಿ ಅವ್ರು ಹೇಳಿದಂತ ಅಷ್ಟು ಮಾತು ಇಸ್ ಈಕ್ವಲ್ ಟು ಅರ್ಜುನ್ ಜನ್ಯಾಚಿ. ಸರ್, ನಿಜವಾಗ್ಲೂ ಬ್ಲಡ್ ಅಲ್ಲೇ ಬರ್ದಿದ್ರ? ಯಾಕನು ಇಷ್ಟೊಂದು ಡೌಟ್ ನಿಂಗೆ ನನ್ನ ಮೇಲೆ? ಅಲ್ಲ, ಡೌಟ್ ಅದ ಹೆಂಗೆ ಬ್ಲಡ್ ಅಲ್ಲಿ ಬರೀತೀರಾ ನೀವು? ಹೋಗ್ಲಿ, ಈಗ ಬರ್ಕೊಡ್ಲಾ ಮೇಡಮ್? ನನಗೆ ಈಗ ಬ್ಲಡ್ ಅಲ್ಲಿ ಅಯ್ಯೋ ನಿಮಗಲ್ಲ, ನಾವಿಬ್ರು ಚೆನ್ನಾಗಿದ್ದೀವಿ. ನಿನಗೆ ಬಂಗಾರ. ನೋಡಿ ಸರ್, ಟುಜೆ ಮೈ ಲವ್. ಬರೀ ಈ ಜನ್ಮಕ್ಕಷ್ಟೇ ಅಲ್ಲ, ಮುಂದಿನ ಸರ್ ಈ ಕೊನೆವರೆಗೂ ಬರೀವರೆಗೂ ನಿಮ್ಗೆ ಬ್ಲಡ್ ನೋಡಿ ಹಿಂಗ್ ಆಗ್ತಿರ್ಲಿಲ್ವಾ? ಖಂಡಿತ ಆಗ್ಲಿಲ್ಲ. ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? ಅವಳನ್ನ ನೋಡಿ 24 ವರ್ಷ ಆಯ್ತು, ಮದುವೆ ಆಗಿ 22 ವರ್ಷ. ಈ ಲೆಟರ್ ಬರ್ದಿದ್ದು 18ನೇ ವರ್ಷದಲ್ಲಿ. ಯಾವಾಗ್ಲೂ ಲವ್ ಮಾಡೋ ಟೈಮಲ್ಲಿ, ಅವಾಗಲ್ಲ ಪ್ರಪೋಸ್ ಆಗಲ್ಲ, 18ನೇ ವೆಡ್ಡಿಂಗ್ ಆನಿವರ್ಸರಿಗೆ ಬರೀತೀರಂದ್ರೆ ಎಷ್ಟು ಪ್ರೀತಿ ಇರ್ಬೇಕಲ್ವಾ ಅವ್ರ ಬಗ್ಗೆ? ನಮ್ಗೆ ಏನಂದ್ರೆ ಮೊದ್ಲಿಂದನೂ ನಾವ್ಯಾವತ್ತು ಅವಳನ್ನ ನೋಡೋದಕ್ಕೆ ಶುರು ಮಾಡಿದ ದಿನದಿಂದ ಇಲ್ಲಿವರೆಗೂ ನಾವು ಗಂಡ ಹೆಂಡತಿಯಾಗಿ ಬದುಕಿದ್ದು ತುಂಬಾ ಕಡಿಮೆ. ನಾವು ಪ್ರೇಮಿಗಳಾಗಿ ಬದುಕ್ತಾ ಇದೀವಿ, ಫ್ರೆಂಡ್ಸ್ ಆಗಿನೇ ಬದುಕ್ತಾ ಇದೀವಿ. ಸೊ ಗಂಡ ಹೆಂಡತಿಯಾಗಿ ಬದುಕಿರೋದು ತುಂಬಾ ಕಡಿಮೆ. ಫ್ರೆಂಡ್ಸ್, 18ನೇ ವರ್ಷಕ್ಕೆ ಬ್ಲಡ್ ಅಲ್ಲಿ ಬರ್ದಿದ್ದೀರಲ್ಲ, ವರ್ಷ ಕೇಳ್ತಾ ಇದ್ರೆ ಏನ್ ಸರ್ ಮಾಡ್ತೀರಾ? ಬ್ಲಡ್ ಓಕೆ, ಕಿಡ್ನಿ ಕೊಡು, ಒಂದು ಲಿವರ್ ಕೊಡು, ಒಂದು ಹಾರ್ಟ್ ಕೊಡು, ನೀವು ಎಲ್ಲಿ ಸರ್ ಹೋಗ್ತೀರಾ? ಅವಳು ನನಗೆ ಹೃದಯನೇ ಕೊಟ್ಬಿಟ್ಟಿದ್ದಾಳೆ. ನಾನು ಬೋಟಿ ಕಲೇಜ ಕಿಡ್ನಿ ಕೊಡೋದು. ಎಲ್ಲಿದ್ರಿ ಸರ್ ನೀವು? ಹೀರೋ ಹೀರೋಯಿನ್ಸ್ 10 ಜೋಡಿಗಳು ಈ ಜೋಡಿ ನಂಬರ್ 1 ಕಾರ್ಯಕ್ರಮಕ್ಕೆ ಬರ್ತಾ ಇದೆ. ಅವರನ್ನ ಅಂದ್ರೆ ನೀವು ಈ ಮನೆಯ ಬೀಗನಾಗಿ ಏನ್ ಎಕ್ಸ್ಪೆಕ್ಟೇಷನ್ಸ್ ಇದೆ ನಿಮ್ಗೆ? ಬರ್ತಾರಂತ ಎಲ್ಲಾ ಜೋಡಿಗಳು ದಿ ಬೆಸ್ಟ್ ಜೋಡಿಗಳೇ ಆಗಿರ್ತಾರೆ. ಅಕಸ್ಮಾತ್ ಅವ್ರ ದಾಂಪತ್ಯದಲ್ಲಿ ಒಂದ್ ಸ್ವಲ್ಪ ಉಬ್ಬು ತಪ್ಪು ಏನೇ ಇದ್ರು ಹಿಂಗಿರು ನಮ್ ಜಿ ಕುಟುಂಬದ ಸ್ಟೇಜಿಗೆ ಬರ್ತಾ ಇದ್ದಾರೆ. ಇದಕ್ಕೆ ಬಂದು ಹೋದ್ಮೇಲೆ ಐ ಅಶ್ಯೂರ್ ಯಾವುದೇ ಕಾರಣಕ್ಕೂ ನಿಮ್ ಲೈಫಲ್ಲಿ ಬೆಂಕಿ ಬಿರುಗಳೇ ಯಾವ್ದು ಬರಲ್ಲ, ತಂಗಾಳಿನೇ ಬೀಸ್ತಾ ಇರ್ತಂತ ಖಂಡಿತ ಈ ಕಾರ್ಯಕ್ರಮದಲ್ಲಿ ಪ್ರೇಮ್ ಪಟ್ಟಾಭಿಷೇಕನೇ ಆಗತ್ತೆ, ಅದು ಗ್ಯಾರಂಟಿ. ಅಂಡ್ ಆಲ್ರೆಡಿ ಅಲ್ಲಿ ಮಾಳವಿಕಾ ಮೇಡಮ್ ಕೂತಿದ್ದಾರೆ, ಪಕ್ಕದಲ್ಲಿ ಒಂದು ಸೋಫಾ ಇದೆ. ಸೊ ನೀವು ಅವ್ರ ಜೊತೆ ಕುತ್ಕೋಬೇಕಾಗಿ ಕೋರಿಕೆ. ಒನ್ಸ್ ಅಗೈನ್ ವೆಲ್ಕಮ್ ಟು ಜೋಡಿ ನಂಬರ್ 1. ಥ್ಯಾಂಕ್ ಯು ಸೋ ಮಚ್. ಜಿ ಕುಟುಂಬಕ್ಕೆ ಒಬ್ರು ರೀ ಎಂಟ್ರಿ ಕೊಡ್ತಾ ಇದ್ದಾರೆ. ಅವರನ್ನ ಸ್ವಾಗತಿಸಬೇಕು, ಅವರಿಗೆ ಒಂದು ಹೊಸ ಜವಾಬ್ದಾರಿಯನ್ನ ಕೊಡಬೇಕು. ಖಂಡಿತ ಕೊಡ್ಬೇಕು. ಅದಕ್ಕೆ ಅಲ್ವಾ ಮೇಡಮ್ ನಾನು ನಿಮ್ ಜೊತೆ ಯಾವಾಗ್ಲೂ ಇರೋದು. ಅವರು ನಮ್ಮ ಜಿ ಕುಟುಂಬಕ್ಕೆ ಹೊಸಬ್ರೇನಲ್ಲ ಜನ್ಯಜಿ, ಕುಣಿಯೋಣು ಬಾರ ಅಂತ ಕುಣಿಸಿದಂಥವ್ರು ಇವರು. ಯಾರಿಗಂಟು ಯಾರಿಗಿಲ್ಲ ಅಂತ ಗೃಹಿಣಿಯರಿಗೆ ಕೈ ತುಂಬಾ ಬಹುಮಾನ ಕೊಡಿಸಿದವರು ಕೂಡ ಇವರು. ಸಹಜ ಸುಂದರಿ, ಅವರಲ್ಲೊಂದು ಮಿಂಚಿನಂತಹ ನಗು ಇದೆ. ಜೋಡಿಗಳಿಗೆ ಕೊಡಬೇಕಾದಂತಹ ಆತ್ಮೀಯತೆ ಇದೆ. ಸ್ವಾಗತಿಸಿ ಕೊಡಗಿನ ಕುವರಿ ಶ್ರೀಮತಿ ಶ್ವೇತಾ ಚೆಂಗಪ್ಪ. ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆಂತಾವ್ ಗೆಜ್ಜೆ, ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆಂತಾವ್ ಗೆಜ್ಜೆ. ಜಾನಪದ ಪದ ಕೇಳಣ್ಣ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು. ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ, ಯಾರಿಗೇನಿದೆ ಹಂಗು. ಘಲ್ಲು ಘಲ್ಲೆನುತಾ ದೋಸ್ತಿ, ಘಲ್ಲು ಘಲ್ಲೆನುತಾ ಮಸ್ತಿ
ಶ್ವೇತಾ ಅವರೇ ಬರ್ಲಿ ಚಪ್ಪಾಳೆ. ಥ್ಯಾಂಕ್ ಯು. ಪಲ್ಲಕ್ಕಿ ಹತ್ತಿ ತವರು ಮನೆಗೆ ಶ್ವೇತಾ ಅವರು ವಾಪಸ್ ಬಂದಿದ್ದಾರೆ. ನಿಮ್ಮ ರೀ ಎಂಟ್ರಿ ಯಾರಿಗುಂಟು ಯಾರಿಗಿಲ್ಲ? ನನ್ನ ಕಡೆಯಿಂದ ನಿಮ್ಗೆ ಜಿ ಕುಟುಂಬಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಆಕ್ಚುಲಿ ಜಿ ಸೌಂದರ್ಯ ಇನ್ನು ಜಾಸ್ತಿ ಹೆಚ್ಚಾಗಿದೆ. ಕಾಂಪ್ಲಿಮೆಂಟ್ಸ್. ಸಮಸ್ತ ಕರ್ನಾಟಕದ ಪರವಾಗಿ ಮತ್ತೊಮ್ಮೆ ಜೋಡಿ ನಂಬರ್ 1 ಕಾರ್ಯಕ್ರಮಕ್ಕೆ ಶ್ವೇತಾ ಅವರೇ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಅನು, ಥ್ಯಾಂಕ್ ಯು ಸೋ ಮಚ್. ಮೇಡಮ್ ಎಲ್ಲ ನೀವೇ ಮಾತಾಡ್ಕೊಂಡು ನೀವೇ ತಪ್ಕೊಂಡ್ಬಿಟ್ರೆ ಒಂದ್ ನಿಮಿಷ ಸರಿ. ಅವ್ರು ನನ್ನೇ ತಪ್ಕೋಬೇಕು, ಅದು ಗೊತ್ತು, ಅದನ್ನ ನೀವು ಒಪ್ಕೋಬೇಕು. ನಾನು ಒಪ್ಕೋತೀನಿ. ಅದಲ್ಲ ಮೇಡಮ್ ಬರ್ತಾ ಇದಾರೆ ಅನ್ಬಿಟ್ಟು ತುಂಬಾ ಪರ್ಸನಲ್ ಆಗಿ ವೆಲ್ಕಮ್ ಮಾಡೋಣ ಅಂತ. ವೆಲ್ಕಮ್ ಟು ದ ಫ್ಯಾಮಿಲಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಅಂಡ್ ಮೊದಲನೇದಾಗಿ ನಾನು ಹೇಳ್ಬೇಕು ಅಂತಂದ್ರೆ ಜಿ ಕುಟುಂಬಕ್ಕೆ ಬಂದಾಗ ನಮ್ಮ ಇಡೀ ಕರ್ನಾಟಕದ ಮನಮೆಚ್ಚಿದ ಜೋಡಿ ನಂಬರ್ 1 ಇಬ್ರು ನನ್ನನ್ನ ಸ್ವಾಗತಿಸಿದ್ರಲ್ಲ, ಅದಕ್ಕೆ ತುಂಬಾನೇ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅನು. ಮೇಡಮ್ ಆದ್ರೂ ಜಿ ಕನ್ನಡಕ್ಕೆ ರೀ ಎಂಟ್ರಿ ಕೊಟ್ಟಿದ್ದೀರಾ. ಒಂದ್ 10 ವರ್ಷ ಹೆಂಗಾಗಿ ಬಂದಿದ್ದೀರಾ ಮೇಡಮ್? ನನ್ನ ದೃಷ್ಟಿನೇ ನಿಮ್ಗೆ ತಾಕ್ಬಿಡಂಗಿದೆ ಮೇಡಮ್. ಅನು ಹುಷಾರು, ಏನೋ ನಡೀತಾ ಇದೆ, ಹುಷಾರು ಮೇಡಮ್, ನಡೀತಾ ಇದೆ. ನಾನಿವಾಗ ಹೇಗೆ ರಿಯಾಕ್ಟ್ ಮಾಡ್ತೀನಿ ಗೊತ್ತಾ? ಜನ್ಯಾಜಿ ಅದಕ್ಕೆ ಮೇಡಮ್ ಪಕ್ಕದಲ್ಲಿ ಇಷ್ಟೊತ್ತು ಬಿಲ್ಡಪ್ ಕೊಟ್ಟಿದ್ದು ನಾನು. ಶ್ವೇತಾ ಮೇಡಮ್ ಒಂದು 5 ಸ್ಟೆಪ್ಸ್ ಹಿಂದೆ ಒಂದು ಆಕ್ಷನ್ ಸೀಕ್ವೆನ್ಸ್ ನಡೆಯುತ್ತೆ. ಬನ್ನಿ, ಶ್ವೇತಾ ಅವರು ಈಗ ಬಂದಿದ್ದಾರೆ. ನೀವೇನೋ ಇಮಿಡಿಯೇಟ್ ಆಗಿ ಬಂದ 10 ವರ್ಷ ಯಂಗು, ಹಂಗ ಏನೋ ಯಂಗು ಅದಂಗೆ ನೀವು ಏನೇ ಮಾತಾಡಕ್ಕಿಂತ ಮುಂಚೆ ನನ್ ಮೊಬೈಲ್ ಎಲ್ರಪ್ಪ? ಮೊಬೈಲ್ ಅದಿರ್ಲಿ ಮೇಡಮ್. ಅವ್ರು 10 ವರ್ಷ ಹೆಂಗಾಗಿ ಬಂದಿದ್ದಾರೆ ಮೇಡಮ್. ಹೌದೌದು. ನೀವು 15 ವರ್ಷ ಹೆಂಗಾಗಿ ಬಂದಿದ್ದೀರಾ ಮೇಡಮ್? ಹೆಂಗಿದು ಮೇಡಮ್? ನೋಡಿ ಅರ್ಥ ಮಾಡ್ಕೊಳ್ಳಿ. 10 ಸ್ಟೆಪ್ಸ್ ದೂರ ಇದ್ರೆ ಹಂಗಿರ್ತಾರೆ. ನಾನು ಒಂದು 2 ಸ್ಟೆಪ್ಸ್ ಹತ್ರ ಇದ್ರೆ ಹಿಂಗಾಗ್ಬಿಡ್ತಾರೆ ಮೇಡಮ್ ಅವರು. ಅನು ಹಾಗೆ ಇರ್ಲಿ, ಚೈಲ್ಡ್ ಆರ್ಟಿಸ್ಟ್ ಎಲ್ಲ ಮಾಡಬೇಡಿ ನೀವು, ಗೊತ್ತಾಯ್ತಲ್ಲ. ವಿ ಪ್ರಿಫರ್ ಟೀನೇಜರ್ ಅನು. ಟೀನೇಜ್ ತಾನೇ ಅನು? 15 ವರ್ಷ ಕಮ್ಮಿ ಮಾಡಿದ್ರೆ ಟೀನೇಜ್ ಬರ್ತಾರೆ ಮೇಡಮ್. ಅದೇ ಹೇಳು, ನಾನೇನು ಇವಾಗ ಟೀನೇಜ್ ಬಿಟ್ಟು ಏನು ಓಲ್ಡ್ ಏಜ್ ಗೆ ಹೋಗಿದ್ದೀನಿ. ಅಲ್ಲ ಜನ್ಯಾಜಿ, ಅನುದಿನವು ಅನುಕ್ಷಣವು ಜನ್ಯ ಜನ್ಯ ಜನ್ಯ. ಯಾರು ಬಂದ್ರು ಯಾರು ಹೋದ್ರು, ಯಾವ ಗೆಸ್ಟ್ ಬಂದ್ರು ಯಾವ ಗೆಸ್ಟ್ ಬಂದ್ರು ಜನ್ಯ. ನನ್ನ ಹೆಸರೇನ್ ಹೇಳಿ? ಶ್ವೇತಾ. ಅವ್ರು ಹಾಕೊಂಡಿರೋ ಶೇರ್ವಾನಿ ಯಾವ ಬಣ್ಣದ ಹೇಳಿ? ಶ್ವೇತಾ. ಅದು ಶ್ವೇತವರ್ಣ ಅಂತ ಹೇಳ್ತಾರೆ. ಸೊ ನಮ್ ಬರೋದು ಗೊತ್ತಾಗಿ ಆಗ್ಲೇನೆ ಅವರು ಸಿಂಬಾಲಿಕಲ್ ಆಗಿ ಜನ್ಯಾಜಿ ಅಲ್ವಾ? ಅಯ್ಯೋ ಒಂದ್ ನಿಮಿಷ, ನನ್ ಮೇಕಪ್ ಲಿಪ್ಸ್ಟಿಕ್ ಎಲ್ಲ ಹಾಕ್ಬಿಡ್ತೀನಿ. ಫಸ್ಟ್ ಡೇನೆ ಹಂಗೆಲ್ಲ ಮಾಡಿದ್ರೆ ಅವ್ರಿಗೆ ತುಂಬಾ ನೋವಾಗುತ್ತೆ. ಅವ್ರಿಗೆ ನೋವಾದ್ರೆ ನನಗೂ ನೋವಾಗುತ್ತೆ ಅಂತ ಹೇಳಕ್ ಬರ್ತಾ ಇದೀನಿ. ಸೊ ಜನ್ಯಾಜಿ, ನಾವು ಜೋಡಿಗಳನ್ನ ವೆಲ್ಕಮ್ ಮಾಡಕ್ ಬಂದಿರೋದು, ನಮ್ ಜೋಡಿ ಹಾಳಾಗಕ್ಕಲ್ಲ. ವೆಲ್ಕಮ್ ಮಾಡ್ಬೇಕಾದ್ರೆ ಸೇರ್ಸಕ್ ಬಂದಿರೋದಂದ್ರೆ ನಾವು ವೆಲ್ಕಮ್ ಮಾಡ್ಬೇಕು. ಹೆಂಗಾದ್ರೂ ನಿಮ್ಮಿಂದ ಬಿಡಿಸ್ಕೊಳ್ಳೋಣ ಅಂತ ಟ್ರೈ ಮಾಡ್ತಾನೆ ಇದೀನಿ. ಯಾವ ವೇದಿಕೆಯಲ್ಲೂ ಆಗ್ತಾ ಇಲ್ಲ ಅದು. ಪ್ರೇಮ್ ಅವರು ಒಂದ್ ಮಾತು ಹೇಳಿದ್ರು ಶ್ವೇತಾ ಅವರೇ ಬಂದಾಗ, ನಿಜವಾದ ಪ್ರೀತಿ ಅಂದ್ರೆ 3ನೇ ವ್ಯಕ್ತಿ ಬಂದಾಗ ಬದಲಾಗಬಾರ್ದು ಅಂತ ಏನಂದ್ರೆ ನೋಡಿ, 3ನೇ ವ್ಯಕ್ತಿ 3ನೇ ಸೆಕೆಂಡ್ಗೆ ಬದಲಾಗ್ಬಿಡ್ತೀವಿ ವ್ಯಕ್ತಿ. ನಾನು 3ನೇ ವ್ಯಕ್ತಿನ ವೆಲ್ಕಮ್ ಮಾಡಕ್ಕೆ ಬಂದಿರೋದು ಮೇಡಮ್. ಈಗ ಕುಟುಂಬ ಅಂದ್ರೆ ಎಲ್ಲರೂ ಒಟ್ಟಿಗೆ ಇರ್ಬೇಕು ಮೇಡಮ್. ನನಗೇನಂದ್ರೆ ಈಗ DKDಗೆ ನೀವ್ ಯಾಕೆ ಆಂಕರ್ ಆಗಿ ಬರಬಾರ್ದು, ಇಬ್ರು ಯಾಕೆ ಇರಬಾರ್ದು ಅಲ್ವಾ? ಇದು ಜನ್ಯಾಜಿ ಮಾತಲ್ಲ. ಹಲೋ, ಈ ಶೋಗ್ ಬಂದ್ಮೇಲೆ ಪಾಪ ಅವ್ರೇನೋ ತುಂಬಾ ಆಸೆ ಪಡ್ತಿದ್ದಾರೆ. ಅನು ತುಂಬಾ ಆಸೆ ಪಡ್ತಿದ್ದಾರೆ ಅಂತ ನಾನು ಪಕ್ಕದಲ್ಲಿ ನಿಂತ್ಕೊಳ್ತಾ ಇದ್ದೀನಿ. ತುಂಬಾ ಸಂತೋಷ. ಥ್ಯಾಂಕ್ ಯು ಸರ್. ಇಟ್ಸ್ ಓಕೆ. ಅಣ್ಣ ಮತ್ತೆ ತಂಗಿ ತರಾರೇ ಚೆನ್ನಾಗಿ ಕಾಣ್ತಾ ಇದ್ದೀರಾ, ನಿಂತ್ಕೊಳ್ಳಿ. ನನಗೆ DKD ಪೇಮೆಂಟ್ ಬೇಡ, ಸರಿಗಮಪ್ಪ ಪೇಮೆಂಟ್ ಬೇಡ, ನನ್ಗೇನು ಬೇಡ. ಮಾತ್ರ ನನ್ನ ಅಕ್ಕನೂ ಅನ್ಕೊಳ್ಳಲ್ಲ, ತಂಗಿನೂ ನೋಡಿ ಮೇಡಮ್. ಪ್ರಾಸೆಸ್ ಚೆನ್ನಾಗಿ ಸೇರ್ಕೋತಾ ಇದೆ. ಅಲ್ಲ, ನಾನು ನಿಮ್ಮಿಬ್ರ ಕ್ಯೂಟ್ ಕೆಮಿಸ್ಟ್ರಿ ನೋಡಿ ನಾನು ಆರಾಮಾಗಿ ನಿಂತ್ಕೊಂಡು ನೋಡ್ತಾ ಇದ್ದೀನಿ. ಪ್ರಾಸೆಸ್ ಬಗ್ಗೆ ನಾನು ಯಾಕೆ ಹೇಳ್ತಿದ್ದೆ ಅಂದ್ರೆ, ಗೀತಾ ಶ್ವೇತಾ ಕರೆಕ್ಟ್ ಆಗಿದೆ ಮೇಡಮ್.
ಅರ್ಜುನ್, ನೀವು ಮ್ಯೂಸಿಕ್ ಜೊತೆನಲ್ಲಿ ಲಿರಿಕ್ಸ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀರಾ ಸರ್. ಮೊದಲಿಂದ ಇದು ಮಾಡ್ತಿದ್ದೆ ಸರ್, ಯಾರಿಗೂ ಗೊತ್ತಿಲ್ಲ. ಪ್ರೇಮ ಕವಿ ಹೀಗೆ ಮೇಡಮ್ ಇದನ್ನೇ ಹೋದ ವರ್ಷ ನನಗೆ ಏನ್ ಹೇಳಿದ್ರು ಗೊತ್ತಾ ಮೇಡಮ್? ಎ ಫಾರ್ ಅನು, ಎ ಫಾರ್ ಅರ್ಜುನ್ ಅಂತ ಹೇಳಿದ್ರು. ಈಗ ನೋಡಿ ಮೇಡಮ್, ಎ ಫಾರ್ ಆಫ್ ಬಿಡ್ತಾ ಇದಾರೆ. ಗಂಡಸ್ರೆ ಇಷ್ಟು ಮೇಡಮ್. ನಾನು ನನ್ನ ಫ್ಯಾನ್ಸು ಎಂಟೈರ್ ಕರ್ನಾಟಕ ನಿನ್ ಜೊತೆಲಿದೆ. ನೋಡಿದ್ರೆ ಸರ್, ಪಾರ್ಟಿ ಚೇಂಜ್. ಇಡೀ ಕರ್ನಾಟಕನೇ ನನ್ ಕಡೆ ಇದೆ. ಇಡೀ ಕರ್ನಾಟಕ ಏನು, ಇಡೀ ಕಂಟ್ರಿನ ನಡೆಸಂತ KGF ನ ಒಂದು ಭಾಗ ನನ್ ಜೊತೆ ಇದೆ. ಈ ಸಿಚುವೇಶನ್ ಹಾಕ್ರಪ್ಪ ಒಂದು ಸಾಂಗ್ನ. ನಾನು ನನ್ನ ಹೆಂಡತಿರು, ನಾನು ನನ್ನ ಡಾರ್ಲಿಂಗ್ಸು, ಡೇ ಅಂಡ್ ನೈಟ್ ಸಿಂಗಿಂಗ್ಸು, ಟಚಿಂಗ್ಸು, ತಲೆ ತಿರುಗಿಂಗ್ಸು, ಪ್ರೇಮ ಸೌಂದರ್ಯ. ಪೇಮೆಂಟ್ ಬಂದಿಲ್ಲ ಅಂತ ಇದ್ರಲ್ಲ, ಬಂತ ಸರ್? ಆ ಪೇಮೆಂಟ್ ಬರೋದು ಓಕೆ ಸರ್, ಇನ್ನೊಂದು ಪೇಮೆಂಟ್ ಕಟ್ ಆಗೋಯ್ತು ಸರ್. ತುಂಬಾ ಬೇಜಾರಿದೆ ಸರ್. ನೀನು ಬರಲ್ಲ, ಏನೋ ಒಂದು ಪೇಮೆಂಟ್ ಏನಾಗ್ಲಪ್ಪ, ನನ್ನ ಪೇಮೆಂಟ್ ನನಗೆ ಸಿಕ್ತು. ಥ್ಯಾಂಕ್ ಯು. ಅಲ್ಲ ಶ್ವೇತಾ ಅವರೇ, ಜೋಡಿ ನಂಬರ್ 1 ಅಲ್ಲಿ ಎಂಟ್ರಿಯಲ್ಲೇ ಈ ಪೇರ್ ಮಧ್ಯದಲ್ಲಿ ಈ ತರ ಏರ್ ಪೇರ್ ಮಾಡ್ತಾ ಇದ್ದೀರಾ. ನಿಮ್ಮ ನಂಬ್ಕೊಂಡು ನಾವು ಜೋಡಿ ನಂಬರ್ 1 ಆಂಕರಿಂಗ್ ಮಾಡಿ ಅಂತ ಕರ್ತಿದೀವಿ. 10 ಪೇರ್ನ ಇವ್ರ ಕೈಲಿ ಒಪ್ಪಿಸ್ತಾ ಇದೀವಿ. ಅಲ್ಲಿ ಏನೇನ್ ಏರ್ ಪೇರ್ ನೀವೇ ನೋಡ್ಕೊಳ್ಳಿ. ಈ ನಂಬರ್ 1 ಬೇಡ, ಜೋಡಿನೂ ಬೇಡ. ಜನ್ಯಾಜಿ, ನನ್ಗೂ ನಿಮ್ಗೂ DKD ಸರಿಗಮಪನೇ ಕರೆಕ್ಟ್. ನೀವು ಬನ್ನಿ ಕಡೆ. ಅನು, ಈ ವೇದಿಕೆ ಮೇಲೆ ಅರ್ಜುನ್ ಜನ್ಯ ಹೆಸರು ಚೇಂಜ್ ಮಾಡೋಣ. ಏನಂತ? ಅರ್ಜುನ್ ಜನ್ಯ ಅಲ್ಲ, ಅರ್ಜುನ್ ಗುನ್ಯ ಅಂತ. ಅರ್ಜುನ್ ಗುನ್ಯಾ. ಅರ್ಜುನ್ ಗುನ್ಯಾ. ನೀವು ಅರ್ಜುನ್ ಜನ್ಯಾನಾದ್ರು ಅನ್ಕೊಳ್ಳಿ, ಗುನ್ಯಾನಾದ್ರು ಅನ್ಕೊಳ್ಳಿ, ಅರ್ಜುನ್ದೇ ಯಾವತ್ತು ದುನಿಯಾ ಸರ್. ಆ ದುನಿಯಾದಲ್ಲಿ ನಾನೇ ಕನ್ಯಾ. ನಾನ್ ಕೊನೆಯದಾಗ ಒಂದ್ ಮಾತು ಹೇಳ್ಬೇಕು, ನೀವಿಬ್ರು ಕೂಡ ನನ್ಗೆ ಪ್ರಿಯ ಅಂತ. ನನಗೆ ತುಂಬಾನೇ ಖುಷಿ ನಿಮ್ಮಿಬ್ರನ್ನ ಜೋಡಿನ ನೋಡ್ತಾ ಇದ್ರೆ. ಆಕ್ಚುಲಿ ನಾನು ಆಗ್ಲೇ ಹೇಳಿದಾಗೆ ನನ್ನನ್ನ ಪರಿಚಯ ಮಾಡಿದ್ದ ನಿಮ್ಮಿಬ್ರಿಗೆ ತುಂಬಾ 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 ಥ್ಯಾಂಕ್ಸ್. ಅಂಡ್ ಈ ಒಂದು ಕಾರ್ಯಕ್ರಮಕ್ಕೆ ನೀವಿಬ್ರು ಬಂದಿರೋದು ನನಗೆ ತುಂಬಾನೇ ಖುಷಿ ಕೊಡ್ತಾ ಇದೆ. ನಮ್ಮ ಕುಟುಂಬದಲ್ಲಿ ಒಂದು ಹೊಸ ಕಾರ್ಯಕ್ರಮ ಶುರುವಾದಾಗ ನೀವ್ ಬಂದು ಹೀಗೆ ಹಬ್ಬದ ರೀತಿಯಲ್ಲಿ ಅದನ್ನ ಸೆಲೆಬ್ರೇಟ್ ಮಾಡಿದಿರಲ್ಲ, ಅಂತ ಕುಟುಂಬದಲ್ಲಿ ಈಗ ನಾನು ಮತ್ತೆ ಒಂದು ಭಾಗ ಆಗ್ತಿದ್ದೀನಿ ಅಂತ ಹೇಳ್ತಿದಿರಲ್ಲ, ಅದು ನನ್ನ ಭಾಗ್ಯ ಅಂತ ಹೇಳ್ಬೋದು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. Thank you so much and welcome once again. All the very best. Thank you. All the best, madam. All the best. Hey, irro. Madam. ನಿಮಿಷ. Madam. All the best, 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 madam. Prem ji, all the best. All the best. All the best, sir. ಅಷ್ಟೇ ನಿಮಗೆ ಬನ್ನಿ. ಅನು ಹಾಗೆ ಅರ್ಜುನ್ ಸರ್, ನೀವಿಬ್ರು ಇಲ್ಲೇ ಕೂತ್ಕೋಬೇಕು, ನಮ್ ಜೊತೆಲೇ ಇರಬೇಕು. ಇಡೀ ಕಾರ್ಯಕ್ರಮನ ನಮ್ ಜೊತೆ ಕೂತ್ಕೊಂಡು ಈ ಒಂದು ಲಾಂಚ್ ಎಪಿಸೋಡ್ ನ ನಡ್ಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಪ್ಲೀಸ್ ಹ್ಯಾವ್ ಅ ಸೀಟ್. ಥ್ಯಾಂಕ್ ಯು ಸೋ ಮಚ್. ಮೊದಲನೇ ಜೋಡಿನ ಸ್ವಾಗತಿಸುವಂತ ಸಮಯ. ಸ್ವಾಗತಿಸೋದಕ್ಕೆ ನಮ್ಮ ಜಿ ಕುಟುಂಬದ ಸ್ಟ್ರಿಕ್ಟ್ ಅಂಡ್ ಪರ್ಫೆಕ್ಟ್ ಜೋಡಿ ಬರ್ತಾ ಇದೆ. ಯಾರೇ ಮಧ್ಯದಲ್ಲಿ ಬಂದ್ರು ಔಟ್ ಅಂತ ಹೇಳ್ತಾರೆ. ಎಸ್, ಅವರೇ ಹಿಟ್ಲರ್ ಕಲ್ಯಾಣದ ಪರ್ಫೆಕ್ಟ್ ಹಿಟ್ಲರ್ ಅಂಡ್ ಎಡವಟ್ಟು ಲೀಲಾ ಆನ್ ಸ್ಟೇಜ್ ಪ್ಲೀಸ್. ಹಲೋ, ಸ್ಟ್ರಿಕ್ಟ್ ಆಫೀಸರ್ ಬಂದಿದ್ದಾರೆ. ಅಟೆನ್ಷನ್ ಔಟ್. ಆಕ್ಚುಲಿ ಅವರು ಈಗ ಜೋಡಿ ನಂಬರ್ 1 ಕಾರ್ಯಕ್ರಮಕ್ಕೆ ಇನ್ ಆಗಿದ್ದಾರೆ ಅನ್ನೋ. ಆದ್ರೆ ನೋಡಿ ಎಷ್ಟು ಸ್ಟ್ರಿಕ್ಟ್ ಆಗಿಲ್ಲ, ಇವತ್ತು ರೊಮ್ಯಾಂಟಿಕ್ ಆಗಿ ಬಂದಿದ್ದಾರೆ. ಬಿಕಾಸ್ ಅವ್ರು ಬಂದಿರೋದು ಜೋಡಿ ನಂಬರ್ 1 ಕಾರ್ಯಕ್ರಮ. ಅವರು ಆಕ್ಚುಲಿ ಲೀಲಾ ಜೊತೆ ಬಂದ್ರೆ ರೊಮ್ಯಾಂಟಿಕ್ ಆಗಿರ್ತಾರೆ. ಅಂದ್ರೆ ಜನ್ಯ ಜೊತೆ ಬಂದಾಗ ನಾನು ಹೆಂಗ್ ರೊಮ್ಯಾಂಟಿಕ್ ಆಗಿರ್ತೀನಿ ಆತ. ಹಾಗೆ ವಿದ್ಯಾ ಜೊತೆ ಬಂದಾಗ ಮಾತ್ರ ಔಟ್. ಸೀರಿಯಸ್ ಆಗಿ ತಗೊಂಡ್ಬಿಡ್ತಾಳೆ. ಸೀರಿಯಸ್ ವಿಷಯನೇ ಹೇಳಿರೋದು. ಇಲ್ಲ, ಹೆಸರಲ್ಲೇ ಇದೆಯಲ್ಲ, ವಿದ್ಯಾ ಮುಂದೆ ಸರಸ್ವತಿ ಮುಂದೆ ತಗ್ಗಿ ಬಗ್ಗೆ ನಡಿಬೇಕು. ಪಕ್ಕದಲ್ಲಿ ಲೀಲಾ ಜಾಲವಾಗಿರ್ಬೋದು. ಥ್ಯಾಂಕ್ಸ್ ಪ್ರೇಮ್ ಜಿ, ವಾ ಜಿ ವಾ. ಥ್ಯಾಂಕ್ ಯು ಅನು. 1 ನಿಮಿಷ. ಇದೇನಿದು
ಏನಿದು ಹೊಸದು? ಅರ್ಜುನ್ ನಾನ್ ನಿಮ್ ಕಡೆ. ಅರ್ಜುನ್, ಓ ವೆರಿ ನೈಸ್, ವೆರಿ ನೈಸ್. ಪ್ರೇಮ್ ಅವರೇ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಅಲ್ಟಿಮೇಟ್ ಏನಂತ ಗೊತ್ತಾಯ್ತು. ಏನು? ಈಗ ಅನು ಪ್ರೇಮ್ ಹತ್ರ ಹೂವ ಇಸ್ಕೋಬೇಕಿತ್ತು, ಹೊಸ ಚಾಪ್ಟರ್ ಓಪನ್ ಮಾಡ್ಬೇಕಿತ್ತು, ಅದಕ್ಕೆ ನಾವೆಲ್ಲ ದಾರಿ ಮಾಡ್ಕೊಡ್ಬೇಕಿತ್ತು ಅಷ್ಟೇ ತಾನೇ. ಅದಕ್ಕೆ ಔಟ್ ಅಂತ ಶುರು ಮಾಡಿ ಇದೆಲ್ಲ ಮಾಡಿ. ಅದೆಲ್ಲ ದಿಲೀಪ, ನಾನ್ 1 ರೋಸ್ ತಗೊಂಡಿದ್ದಕ್ಕೆ ಈ ವ್ಯಕ್ತಿ 4 ರೋಸ್ ತಗೊಳ್ಳೋ ತರ ಆಗೋಯ್ತು. ನಾನ್ 1 ಕೊಟ್ರೆ ನೀವು 1 ತಗೋಬೇಕಾನೆ. ಮೇಡಮ್, ನನಗೆ 1 ತಗೊಂಡು ಅಭ್ಯಾಸನೇ ಇಲ್ಲ ಮೇಡಮ್. ಏನು ಒಂದು ಖುಷಿ ಆಗೋಂತ ವಿಷಯ ಏನು ಅಂತಂದ್ರೆ ಅಲ್ಲೂ ಕೂಡ ಏಜ್ ಇದಾರೆ, ಇಲ್ಲೂ ಕೂಡ ಏಜ್ ಇದಾರೆ, ಎಲ್ಲೆಲ್ಲೋ ಏಜನೇ ಕಾಣ್ತಾ ಇದಾರೆ ಇವತ್ತು. ಸರ್ ಆಕ್ಚುಲಿ ಥ್ಯಾಂಕ್ಸ್ ಸರ್, ಯಾಕಂದ್ರೆ ನಾವು ಸ್ಕ್ರೀನ್ ಮೇಲೆ ಬರಕ್ ಮುಂಚೆ ಅದು ಫೇಮಸ್ ಆಗೋಯ್ತು. ಇಟ್ ವಾಸ್ ವೆರಿ ಈಸಿ ನನಗೆ. ಥ್ಯಾಂಕ್ ಯು. ಸೊ ಸ್ವೀಟ್ ಸರ್, ಥ್ಯಾಂಕ್ ಯು. ಸೊ ಹಿಟ್ಲರ್, ವೆಲ್ಕಮ್ ಟು ದ ಶೋ. ಇವತ್ತು ನೀವು ಜೋಡಿ ನಂಬರ್ 1 ಕಾರ್ಯಕ್ರಮಕ್ಕೆ ಅಂತ ಬಂದಿದ್ದೀರಾ. ಹೇಳಿ, ನಿಮ್ಮ ಪ್ರಕಾರ ಜೋಡಿ ನಂಬರ್ 1 ಅಂದ್ರೆ ಹೇಗಿರ್ಬೇಕು? ಜೋಡಿ ನಂಬರ್ 1 ಅಂದ್ರೆ ಯಾವಾಗ್ಲೂ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಲ್ಲ, ಅದಕ್ಕೆ ಒಂದು ಫ್ರೇಸೇ ಇಲ್ಲ. ಅಂದ್ರೆ ಯಾರಿಗೂ ಗೊತ್ತಾಗಬಾರ್ದು ಇವ್ರಿಬ್ರು ಹಿಂಗಿರ್ತಾರೆ ಅಂತ ಕನ್ಫ್ಯೂಷನ್ ಇರುತ್ತಲ್ಲ, ದಟ್ಸ್ ದ ಬೆಸ್ಟ್ ಜೋಡಿ ನಂಬರ್ 1. ನೀವ್ ಹೇಳಿ, ಇನ್ನೇನ್ ಎಡವಟ್ ಮಾಡಕ್ ಬಂದಿದ್ದೀರಾ? ಎಡವಟ್ಟು ಪರ್ಫೆಕ್ಟ್ ಸೇರಿದ್ರೆ ಸೂಪರ್ ಜೋಡಿ ಆಗುತ್ತೆ. ಸೊ ಎಷ್ಟೇ ಕಾಂಪ್ಲಿಕೇಶನ್ಸ್ ಇದ್ರು ಏನಂದ್ರೂ ನಾವು ಒಟ್ಟಿಗೆ ಬರ್ತೀವಿ ಕೊನೆಗೆ. ಸೊ ದಟ್ ಇಸ್ ದ ಬೆಸ್ಟ್ ಪಾರ್ಟ್ ಆಫ್ ಬೀಯಿಂಗ್ ಜೋಡಿ ನಂಬರ್ 1. ವೆರಿ ನೈಸ್, ವೆರಿ ನೈಸ್. ಈಗ ಪರ್ಫೆಕ್ಟ್ ಜೋಡಿ ಎದುರುಗಡೆ ಇದೆ, ಆದ್ರೆ ನೀವು ಯಾವ ಜೋಡಿನ ವೆಲ್ಕಮ್ ಮಾಡ್ತಾ ಇದ್ದೀರಾ? ನಮ್ಮ ಮನೇಲಿ ಎಲ್ಲ ಪರ್ಫೆಕ್ಟ್ ಸರ್, ಎಲ್ಲ ಪರ್ಫೆಕ್ಟ್. ಏಜೆ ಪರ್ಫೆಕ್ಟ್. ಆಕ್ಚುಲಿ ಈಗ ಪರ್ಫೆಕ್ಟ್ ಅತ್ತೆ ಆಗ್ತಾ ಇದಾರೆ. ಈ ತರದ ಒಂದು ಪರ್ಫೆಕ್ಟ್ ಫ್ಯಾಮಿಲಿಲಿ ನಮ್ಮ ಹುಬ್ಬಳ್ಳಿಯಿಂದ ಬಂದಿರುವಂತ ನಮ್ಮ ಸೊಸೆ ಒಬ್ರಿದ್ದಾರೆ. ಅವರು ಅವರ ಗಂಡ ಬೆಂಗಳೂರವರು. ಮದುವೆ ಆದ್ಮೇಲೆ ಕಂಡೀಷನ್ಸ್ ಅಂತ ಹೇಳ್ತಾರೆ, ಮದುವೆಗೆ ಮುಂಚೆನೆ ಶುರು ಮಾಡಿದ್ದಾರೆ ಇವರು. ಅಂದ್ರೆ ವೇಟ್ ಕಟ್ ಡೌನ್ ಮಾಡ್ಬೇಕು ಹುಡುಗ. ಮದುವೆಗೆ ಮುಂಚೆ ಯೂಶಲಿ ನಾನು ಅದನ್ನ ಹುಡುಗರು ಹೇಳ್ತಾರೆ ಅನ್ಕೋತಾ ಇದ್ದೆ, ಹುಡುಗಿ ಯಾವಾಗ್ಲೂ ಫುಲ್ ಚೆನ್ನಾಗಿರ್ಬೇಕು, ನೋಡಿದವ್ರಿಗೆಲ್ಲ ಹಸುವೆ ಆಗ್ಬೇಕು ಅಂತ. ಬಟ್ ಇದು ಉಲ್ಟಾ. ಸೊ ಆ ತರ ವೇಟ್ ಕಟ್ ಡೌನ್ ಮಾಡಿ ಅವಾಗ್ಲಿಂದಾನೇ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು, ಬಟ್ ಏನೇ ಕಂಟ್ರೋಲ್ ಇದ್ರು ಒಂದು ಸೂಪರ್ ಆಗಿರುವಂತ ಜೋಡಿ ಅವ್ರದ್ದು. ಅಂಡ್ ಅವ್ರ ಫೋನ್ ಕಾನ್ವರ್ಸೇಷನ್ ಇವ್ರಿಗೆಲ್ಲ ತುಂಬಾ ಫೆಮಿಲಿಯರ್ ಇದೆ. ಅಂಡ್ ಅವರು ಸೆಟ್ ಬರೋದು ಅವ್ರಿಗೋಸ್ಕರ, ಕರ್ಕೊಂಡು ಹೋಗೋದಕ್ಕೆ ಬರೋದು. ಸೊ ಇಷ್ಟೆಲ್ಲ ಬಿಲ್ಡಪ್ ಕೊಡ್ತಾ ಇದೀನಿ. ಏನ್ ಮಾತಾಡ್ತಾರೆ ಅಂತ ಕೇಳ್ಬೋದಾ? ಅವರು ಫೆಮಿಲಿಯರ್ ಅಂತ ಹೇಳ್ತಿದ್ದಾರೆ. ನಮ್ ಸೆಟ್ ದೂರ ಆಯ್ತಾ, ದೇವನಹಳ್ಳಿಯಲ್ಲಿ ನಾವು ಶೂಟ್ ಮಾಡಿದ್ದು. ಪ್ರಣವಣ್ಣ ಅಲ್ಲಿ ತನಕ ಬಂದು ಸ್ವಿಗ್ಗಿಯಿಂದ ಫುಡ್ ತಗೊಂಡ್ ಬಂದು ಕೈ ತುತ್ ಮಾಡಿ ತಿನ್ಸ್ತಾರೆ. ಅವ್ರ ಶೂಟಿಂಗ್ ಟಚ್ ಅಪ್ ಏನೇ ಮಾಡ್ಕೋತಾ ಇದ್ರು ಕೈ ತುತ್ ಮಾಡಿ ತಿನ್ಸ್ತಾರೆ. ಅನು ನಿಮ್ಗೆ ಯಾವತ್ತಾದ್ರೂ ಕೈ ತುತ್ ಸಿಕ್ಕಿದ್ಯಾ? ಅವ್ರ ಪಾಪ ತುಂಬಾ ಕಷ್ಟಪಟ್ಟು ಸ್ವಿಗ್ಗಿಯಿಂದ ತಂದು ಕೈ ತುತ್ ಮಾಡಿ ತಿನ್ನಿಸ್ತಾರೆ. ನಮ್ಮವರು ಅವರೇ ಅಡಿಗೆ ಮಾಡಿ ಕೈ ತುತ್ ತಿನ್ಸವ್ರೆ ನಮ್ಗೆ. ಹೌದಾ? ಓ ಮೈ ಗಾಡ್. ಒಂದ್ ಸ್ಮಾಲ್ ಚೇಂಜ್ ಏನಂದ್ರೆ ಅಡಿಗೆ ಇವ್ರು ಮಾಡಿಸ್ತಾರೆ, ಅದು ನಮ್ ಪ್ರೊಡಕ್ಷನ್ ಊಟ. ಓಕೆ, ಅಟ್ಲೀಸ್ಟ್ ಹಾಗಾದ್ರೂ ತಿನ್ನಿಸ್ತಾರಲ್ಲ ನಿಮ್ಗೆ ಅಲ್ವಾ? ತುಂಬಾ ತಿನ್ನಿಸ್ತಾರೆ. ವೆರಿ ಸ್ವೀಟ್. ಟೋಟಲಿ ಇಷ್ಟೆಲ್ಲ ಹೇಳಿದ್ ಯಾರು ಅಂದ್ರೆ ನನ್ನ ಸೊಸೆ, ಸೀರಿಯಲ್ನ ನನ್ನ ಸೊಸೆ ನೇಹಾ ಮತ್ತೆ ಪ್ರಣವ್ ಅವ್ರನ್ನ ನಾವು ಹಿಟ್ಲರ್ ಫ್ಯಾಮಿಲಿ ಕಡೆಯಿಂದ ಜೋಡಿ ನಂಬರ್ 1 ಕಳಿಸ್ಕೊಡ್ತಾ ಇದೀವಿ. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ನೇಹಾ ಪಾಟೀಲ್ ಅಂಡ್ ಪ್ರಣವ್.
ಸೊ ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡಿದ್ದಾರೆ ಅಂತಂದ್ರೆ ಮೊದಲನೇದಾಗಿ ನಾನು ಅನುಜನ್ಯ ಜೋಡಿಯವ್ರನ್ನ ಕೇಳೋದಕ್ಕೆ ಇಷ್ಟಪಡ್ತೀನಿ. ಹೇಗಿತ್ತು ಇವ್ರ ಪರ್ಫಾರ್ಮೆನ್ಸ್? ಫಸ್ಟ್ ಆಫ್ ಆಲ್ ಇದು ನಮ್ ಬಾಸ್ ಹಾಡು, ಓಕೆನಾ? ಅದಕ್ಕೆ ಒಂದ್ ದೊಡ್ಡ ಚಪ್ಪಾಳೆನಪ್ಪ. ಸರ್, ನೀವ್ ನಿಜವಾಗ್ಲೂ ನೇಹಾ ಅವ್ರನ್ನ ಪ್ರೀತಿ ಮಾಡ್ತೀರಾ ಅನ್ನೋದು ಈ ಸಾಂಗ್ ಇಂದ ಗೊತ್ತಾಯ್ತು. ಹೇಗೆ ಅಂತ ಕೇಳಿ ಶ್ವೇತಾ. ಹೇಗೆ? ಅವ್ರ ಪಾಪ ಬೆಳಗ್ಗೆ ಮಾಡೋ ವರ್ಕೌಟ್ ನ ಚಾಚು ತಪ್ಪದೆ ರೊಮ್ಯಾಂಟಿಕ್ ಆಗಿ ಆ ನೇಹಾಗೋಸ್ಕರ ಮಾಡಿದ್ರೆ ಆಗ್ತಲ್ಲ ಅವ್ರಿಗೆ. ಅವ್ರಿಗೆ ಬೇಜಾರಾಗ್ತದೆ, ನನ್ನ ಬಿಟ್ಬಿಡ್ರು ಅಂತಿದ್ದಾರೆ. ಆದ್ರೂ ಸರ್, ಹ್ಯಾಟ್ಸ್ ಆಫ್ ಸರ್ ನಿಮ್ಗೆ. ಸೀರಿಯಸ್ಲಿ, ಹಿ ರಿಯಲಿ ಲವ್ಸ್ ಯು ನೇಹಾ. ಸೀರಿಯಸ್ಲಿ. ನೇಹಾ ಎಷ್ಟು ಒಳ್ಳೆ ಡಾನ್ಸರ್ ಅಂತ ಗೊತ್ತು ನಮ್ಗೆ. ಪ್ರಣವ್ ಅವರೇ, ನಿಜವಾಗ್ಲೂ ನಿಮ್ದು ಪ್ರೀತಿ. ನೀವು ಆದ್ರೆ ಟೆನ್ಷನ್ ಮಾಡ್ಬೇಡಿ, ನಾವ್ ಇರೋದಕ್ಕೆಲ್ಲ ಸೊಲ್ಯೂಷನ್ ಕೊಡೋದಕ್ಕೆ ನಿಮಗಾಗಿ ನಾನು ಒಬ್ರು ಒಳ್ಳೆ ಡಾನ್ಸಿಂಗ್ ಗುರುನ ಕರ್ಕೊಂಡ್ ಬಂದಿದ್ದೀನಿ. ಆ ಡಾನ್ಸಿಂಗ್ ಗುರು ಯಾರಿಗೆ ಡಾನ್ಸ್ ಹೇಳ್ಕೊಟ್ರು, ಇದುವರೆಗೂ ಜೀವನದಲ್ಲಿ ಅವ್ರ ಡಾನ್ಸ್ ಮರ್ತಿರೋ ಇತಿಹಾಸನೇ ಇಲ್ಲ ಅಂತ ಡಾನ್ಸಿಂಗ್ ಗುರು. ಅಲ್ಲ, ಒಂದ್ ನಿಮಿಷ ನೀವ್ ಇಷ್ಟೆಲ್ಲ ಬಿಲ್ಡಪ್ ಕೊಟ್ಟಿದ್ದೀರಾ. ಅವರು ಡಾನ್ಸ್ ಮಾಡೋದಕ್ಕೇನೋ ರೆಡಿ ಇದಾರೆ, ಆದ್ರೆ ಯಾರ್ ಜೊತೆ ಡಾನ್ಸ್ ಮಾಡ್ತಾರೆ ಮೊದ್ಲು ಕೇಳಿ ಅವ್ರನ್ನ. ಅಲ್ಲ, ಅವರು ಪ್ರಣಮ್ ಜೊತೆನೆ ಮಾಡ್ಬೇಕು, ಯಾಕಂದ್ರೆ ಹೇಳ್ಕೊಡ್ಬೇಕಾಗಿರೋದು ಅವ್ರಿಗೇನೆ ಡಾನ್ಸ್. ಆದ್ರೆ ಅದಕ್ಕಿಂತ ಮುಂಚೆ ನೇಹಾ ನೀವ್ ಹೇಳಿ, ಪ್ರಣವ್ ಅವರು ಸೈಲೆಂಟಾ ವೈಲೆಂಟಾ? ವೈಲೆಂಟಾ? ಹೌದು. ಬಟ್ ಇಲ್ಲಿ ಸೈಲೆಂಟ್ ಆಗಿ ನಿಂತ್ಕೊಂಡು ಫಸ್ಟ್ ಡೇ ಅಲ್ವಾ, ಫಸ್ಟ್ ಡೇ. ಸೊ ಆಮೇಲೆ ಹೋಗ್ತಾ ಹೋಗ್ತಾ ನೋಡಿ ಗೊತ್ತಾಗತ್ತೆ ಅಂತ. ಹಂಗೆ ವೆರಿ ಹೋಗ್ತಾ ಎಲ್ಲ ಗೊತ್ತಾಗತ್ತೆ. ಸೊ ಪ್ರಣವ್ ಅವರೇ, ನಿಮ್ದೊಂದು ಸಾಂಪ್ರದಾಯಿಕವಾದಂತ ಒಂದು ಕುಟುಂಬ. ಎಷ್ಟು ಸಾಂಪ್ರದಾಯಿಕ ಜೋಡಿ ಇದು? ತುಂಬಾ. ಓಕೆ. ನೇಹಾ ಪಾಟೀಲ್ ಅವರು ಹುಬ್ಬಳ್ಳಿಯಿಂದ ಬಂದಿದ್ದಾರೆ, ನೀವು ಬೆಂಗಳೂರಿಂದ. ನಿಮ್ಮಿಬ್ರು ಕಾಂಬಿನೇಷನ್ ಹೇಗೆ ವರ್ಕೌಟ್ ಆಯ್ತು? ಬಿಕಾಸ್ ಅಲ್ಲಿಂದ ಇಲ್ಲಿ ಹೇಗೆ, ಲವ್ ಮ್ಯಾರೇಜಾ, ಅರೇಂಜ್ ಮ್ಯಾರೇಜಾ, ವಾಟ್ ಇಸ್ ಇಟ್? ನಾನು ಹುಟ್ಟಿದ್ದು ಹುಬ್ಳಿಯಲ್ಲಿ, ಬಟ್ ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರಲ್ಲೇ. ಓಕೆ. ಮದ್ವೆ ಏಜ್ ಅಂತ ಬಂದಾಗ ಮನೇಲಿ ಹುಡುಗನ್ ಹುಡುಕ್ತಾ ಇದ್ರು. ಸೊ ನನಗೆ ಲವ್ ಮ್ಯಾರೇಜ್ ಅಲ್ಲಿ ಇಂಟ್ರೆಸ್ಟ್ ಇರ್ಲಿಲ್ಲ. ಐ ವಾಂಟೆಡ್ ಅರೇಂಜ್ ಮ್ಯಾರೇಜ್. ಸೊ ಪ್ರೊಫೈಲು ತುಂಬಾ ಬಂತು, ತುಂಬಾ ನೋಡ್ದೆ. ಐ ಮೀನ್ ತುಂಬಾ ಅಂದ್ರೆ ಒಂದ್ 4-5 ಹುಡುಗರನ್ನ ನೋಡ್ದೆ. ಓಕೆ. ಬಟ್ ಇವ್ರ ಪ್ರೊಫೈಲ್ ಬಂದಾಗ ನಾನು ಇವ್ರ ಪ್ರೊಫೈಲು ನೋಡಿರ್ಲಿಲ್ಲ, ಇವ್ರ ಹೆಸರು ತಿಳ್ಕೊಂಡಿರ್ಲಿಲ್ಲ, ಇವ್ರ ಮುಖನೂ ನೋಡಿರ್ಲಿಲ್ಲ. ಮೀನ್ ಯೂಶಲಿ ಅದು ಹೆಂಗ್ ರಿಯಾಕ್ಷನ್ ಕೊಡ್ತಿದ್ದಾರೆ, ಇವ್ರ ಮುಖನೂ ನೋಡಿರ್ಲಿಲ್ಲ ಅಂತ ಬರ್ತಿದ್ದಾಗೇನೆ. ಸೊ ಮನೆಗೆ ನೋಡಕ್ ಬಂದ್ರು. ಟೈಮಲ್ಲಿ ಟೀ ಎಲ್ಲ ಕೊಡ್ತಾರಲ್ಲ, ಅವಾಗ್ಲೂ ಮುಖ ನೋಡ್ಲಿಲ್ಲ. ಸೊ ಲಿಟ್ರಲಿ ನಮ್ ಸಿನಿಮಾಗಳಲ್ಲೆಲ್ಲ ಹೇಗಾಗತ್ತೆ, ಟೀ ತಗೊಂಡೋ ಕೊಡೋದು ಆ ತರದೆಲ್ಲ ಆಗಿದೆ ಈಗಲೂ. ಎಕ್ಸಾಕ್ಟ್ಲಿ. ಸೊ ಎಲ್ಲ ಹೋಗಾಯ್ತು. ಆಮೇಲೆ ಅವ್ರ ಮನೇಲಿ ಇಷ್ಟ ಆಯ್ತು. ಆಯ್ತು, ಎಂಗೇಜ್ಮೆಂಟ್ ಮಾಡ್ಸೋಣ ಅಂತ ಹೇಳಿ. ಎಂಗೇಜ್ಮೆಂಟ್ ಆಗೋವರೆಗೂ ನಾವಿಬ್ರು ಫೋನ್ ನಂಬರ್ಸ್ ಎಕ್ಸ್ಚೇಂಜ್ ಆಗಿರ್ಲಿಲ್ಲ, ನಾವು ಮಾತಾಡ್ಸಿರ್ಲಿಲ್ಲ. ಎಂಗೇಜ್ಮೆಂಟ್ ದಿವ್ಸನಾದ್ರೂ ನೋಡಿದ್ರ ಅಥವಾ? ಗುಡ್ ಕ್ವೆಶ್ಚನ್. ಅವಾಗ ನೋಡಿದ್ರೆ ಆಮೇಲೆ ನಿನ್ನ ನೋಡಿ ಸುಮ್ನೆ ಹೆಂಗಿರಲಿ ನಾ. ಎಸ್ ಮ್ಯಾಮ್, ಎಕ್ಸಾಕ್ಟ್ಲಿ. ಬಿಕಾಸ್ ನನಗೆ ಹೈಟ್ ಇರೋ ಹುಡುಗ ಬೇಕಿತ್ತು. ಯಾಕೆಂದ್ರೆ ಅವ್ರು ಯಾವಾಗ್ಲೂ ತಲೆ ತಗ್ಸ್ ನೋಡ್ತಾರೆ, ನಾನು ತಲೆ ಎತ್ ನೋಡ್ತೀನಿ ಅಂತ. ತಲೆ ತಗ್ಸಿ ಅಲ್ಲ, ಅದು ತಗ್ಗಿ ಬಗ್ಗಿ ನಡಿಬೇಕು ಅಂತ ಹೆಣ್ಮಕ್ಳು. ನನಗೆ ಗೊತ್ತಿಲ್ಲ ಹುಡುಗಿರು ಮದುವೆ ಮುಂಚೆ ಈ ರೇಂಜ್ಗೆಲ್ಲ ಪ್ಲಾನ್ ಮಾಡ್ತಾರೆ ಅಂತ. ಅನ್ಕೊಂಡ್ರೆ ಹೈಟ್ ಆಗಿರೋ ಹುಡುಗರು ಅಂದ್ರೆ ಇಷ್ಟ. ಒಂದ್ ಸ್ವಲ್ಪ ನೋಡಿದವ್ರ ಕಣ್ಗೆಲ್ಲ ಜೋಡಿ ಚೆನ್ನಾಗಿರುತ್ತೆ, ಅದೇನೋ ಕಾನ್ಸೆಪ್ಟ್ ಇರುತ್ತೆ ಅನ್ಕೊಂಡ್ರೆ ಅದೆಲ್ಲ ಸುಳ್ಳು ಸರ್. ನನ್ನ ಮಗ ನನ್ನ ಗಂಡ ಯಾವಾಗ ತಲೆ ತಗ್ಸಿನೇ ನೋಡ್ಬೇಕು, ಈ ಕಾನ್ಸೆಪ್ಟ್